ಈಗಾಗಲೇ ಹತ್ತಿ ಬೆಳೆಯನ್ನು ಈಗಾಗಲೇ ಒಬ್ಬ ರೈತನ ಹೊಲಕ್ಕೆ ಬಂದು ವೀಕ್ಷಣೆ ಮಾಡೋಕ್ಕೆ ಬಂದಿದ್ದೀವಿ ನಾವು ರೈತ ಸಂಘಟನೆಯವರು. ಇವತ್ತು ಹತ್ತಿ ಬೆಳೆ ಸಂಪೂರ್ಣ ನೀರು ನಿಂತ್ಕೊಂಡು ಎಲ್ಲ ನೆಲ ಕಚ್ಚಿ ಹೋಗಿದೆ. ಒಂದು ಎಕರೆಕ್ಕೆ 20,000 ರಿಂದ 25,000 ರೂಪಾಯಿ ಹತ್ತಿ ಬೀಜವನ್ನು ತಂದು ಇದಕ್ಕೆ ಗೊಬ್ಬರ ಹಾಕಿ ಇದಕ್ಕೆ ಈಗಾಗಲೇ ಇನ್ನೇನು ಬೆಳೆ ಕೈಗೆ ಬರುವಷ್ಟರಲ್ಲಿ ಸಂಪೂರ್ಣ ನಾಶವಾಗಿ ಹೋಗಿದೆ. ಅದಕ್ಕೆ ಸರ್ಕಾರ ಕೂಡಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡಲೇ ರೈತನ ಹೊಲಕ್ಕೆ ಈಗಾಗಲೇ ಅಧಿಕಾರಿಗಳು, ತಾಲೂಕು ಅಧಿಕಾರಿ ಮತ್ತು ಜಿಲ್ಲಾ ಅಧಿಕಾರಿಗಳು ಮತ್ತು MLAಗಳು ಮತ್ತು MLCಗಳು ಈಗಾಗಲೇ ರೈತರ ಹೊಲವನ್ನು ವೀಕ್ಷಣೆ ಮಾಡಿದ್ದಾರೆ, ಇಲ್ಲ ಅನ್ನಂಗಿಲ್ಲ. ಆದರೆ ಅವರು ಕೂಡ ಈ ಸರ್ಕಾರದ ಮೇಲೆ ಒತ್ತಡ ಏರಿ 1 ಎಕರೆ ಹತ್ತಿ ಬೆಳೆ ನಾಶ ಆದಂಥ ರೈತನಿಗೆ 30,000 ರಿಂದ 35,000 ರೂಪಾಯಿ 1 ಎಕರೆ ಪರಿಹಾರ ಕೊಟ್ಟಾಗ ಮಾತ್ರ ಆ ರೈತ ಉಳಿಯಲಿಕ್ಕೆ ಸಾಧ್ಯ ಅನ್ನುವ ಮಾತನ್ನು ಹೇಳಬೇಕಾಗ್ತದೆ. ಅದಕ್ಕೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಮತ್ತು MLCಗಳು ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಏರಿ ರೈತನಿಗೆ ಪರಿಹಾರವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಒಂದು ವೇಳೆ ಪರಿಹಾರ ಬರದೇ ಹೋದರೆ ನಾವು ನಮ್ಮ ರೈತ ಸಂಘಟನೆ ವತಿಯಿಂದ ನಾವು ಲಿಂಗಸೂರಿನಿಂದ ಹಿಡಿದು ರಾಯಚೂರು